ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ. ಪ್ರಧಾನಿ ಮೌನಕ್ಕೆ ರಾಹುಲ್ ತರಾಟೆಗೆ. 2026 ರ ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮೌನ ವಹಿಸಿದ್ದಕ್ಕಾಗಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಕ್ಸ್ನಲ್ಲಿ ಹಂಚಿಕೊಂಡ ವಿಡಿಯೋದಲ್ಲಿ 22 ಲಕ್ಷ ಆಕಾಂಕ್ಷಿಗಳನ್ನು ವಂಚಿಸಲಾಗಿದೆ ಎಂದು ಗಾಂಧಿಯವರು ಹೇಳಿದ್ದಾರೆ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರನ್ನು ವಜಾಗೊಳಿಸಬೇಕು ಅಥವಾ ಪ್ರಧಾನಿ ಮೋದಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ನೀಟ್ 2026 ವಿವಾದವು ಈಗ ಪ್ರಮುಖ ರಾಜಕೀಯ ವಿವಾದವಾಗಿ ಬದಲಾಗುತ್ತಿದೆ. नीट में 2 साल 22 लाख स्टूडेंट्स ने काम किया, दिन रात काम किया, उनकी मेहनत बर्बाद हो गई. पूरा देश जानता है कि एग्जाम से 2 दिन पहले व्हाट्सएप पे नीट का पेपर बांटा जा रहा था, डिस्ट्रीब्यूट किया जा रहा था. धर्मेंद्र प्रधान जी हिंदुस्तान के एजुकेशन मिनिस्टर कहते हैं कि मेरा कुछ लेना देना नहीं. कमेटी ने रिकमेंडेशन किया था, उसको उन्होंने डस्टबिन में फेंका, कहा कि ऑपोजिशन के लोग कमेटी में बैठे हैं, इसका कोई मतलब नहीं है, कोई जरूरत नहीं. सच्चाई है कि आपने हिंदुस्तान का जो कोर है, जो सेंटर है, उसको डैमेज किया है. यह एक नेक्सस है. आरएसएस, बीजेपी और जो हमारे यूनिवर्सिटीज में इनके लोग बैठाए गए हैं, वाइस चांसलर्स बैठाए गए हैं, प्रोफेसर्स बैठाए गए हैं, इनके बीच में पैसे बनाने का नेक्सस है और इस नेक्सस ने हिंदुस्तान के एजुकेशन सिस्टम को खत्म कर दिया है. पूरा देश जानता है कि अगर आप वाइस चांसलर बनना चाहते हैं, आपको सब्जेक्ट नॉलेज की कोई जरूरत नहीं, आपको एक्सपीरियंस की कोई जरूरत नहीं. अगर आप आरएसएस के हैं तो आप वाइस चांसलर बन सकते हैं. अगर आपकी विचारधारा आरएसएस की नहीं है, आप वाइस चांसलर नहीं बन सकते. यही है कारण कि इस देश में 80 बार पेपर लीक हुआ है और 2 करोड़ युवाओं का भविष्य बर्बाद हुआ है. प्रधानमंत्री को इमीडिएट ऑर्डर देना चाहिए कि धर्मेंद्र प्रधान जी को इस्तीफा दें, उनको सैक किया जाए और जो गिल्टी लोग हैं उनको पकड़ के जेल में डाला जाए. ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಒತ್ತಾಯ. ಮೇ 13ರಂದು ಉಗ್ರಗಾಮಿಗಳ ಹೊಂಚುದಾಳಿಯಲ್ಲಿ ಕೊಲ್ಲಲ್ಪಟ್ಟ 3 ಚರ್ಚ್ ನಾಯಕರಿಗೆ ನ್ಯಾಯ ಒದಗಿಸಬೇಕೆಂದು ಮತ್ತು ಕುಕಿ ಒತ್ತೆಯಾಳುಗಳನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಮಣಿಪುರದ ಚುರಾಚಂದ್ಪುರ ಮತ್ತು ಕಾಂಗ್ಪೋಕ್ಪಿ ಜಿಲ್ಲೆಗಳಲ್ಲಿ ಸಾವಿರಾರು ಕುಕಿ ಜನರು ಶನಿವಾರ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದ ಮನವಿ ಪತ್ರದಲ್ಲಿ ಹಲವಾರು ಕುಕಿ ನಾಗರಿಕ ಸಮಾಜ ಗುಂಪುಗಳು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಪುನಃ ಹೇರಬೇಕೆಂದು ಒತ್ತಾಯಿಸಿವೆ. ನೀಟ್ ಯುಜಿ ಪರೀಕ್ಷೆಗಳು ಪಾರದರ್ಶಕವಾಗಿರಬೇಕು ಮತ್ತು ತಿರುಚುವಿಕೆಗೆ ಅವಕಾಶವಿಲ್ಲದಂತೆ ಇರಬೇಕು ಎಂದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಶನಿವಾರ ಹೇಳಿದ್ದಾರೆ. ನೋಡಿ, ಆನ್ಲೈನ್ ಮಾಡೋದಕ್ಕೆ ಅವ್ರ ಹತ್ರ ತಯಾರಿ ಇದೆಯಾ ನೋಡಿ, ಏನ್ ಮಾಡ್ತಾರೆ ಮಾಡ್ಲಿ, ಅವ್ರ ಕಡೆಯಿಂದ ಮಾಡಕ್ ಸಾಧ್ಯ ಇದ್ರೆ ಮಾಡ್ಲಿ. ಇಲ್ಲ ಅಂದ್ರೆ ನಮ್ಗೆ ಈಗ ಇಷ್ಟು ವರ್ಷ ಈಗ ಬೇಕಾಯ್ತಾ? ನಾವು ಮೊದಲೇ ಹೇಳಿದೀವಿ ನೀವು ಆನ್ಲೈನ್ ಮಾಡಿ ಅಂತ. ನೋಡಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ಬೇಕು. ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕು. ನೀವು ಓವರ್ ನೈಟ್ ಮಾಡಕ್ ಆಗೋದಿಲ್ಲ. ಸೊ ವಾಟ್ ಇಸ್ ದರ್ ಪ್ರಿಪರೇಷನ್? 2016 ಇಂದ ಇವತ್ತು ನೀಟ್ ಮಾಡ್ತಾ ಇದ್ರೆ ಇದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಏನ್ ಮಲಗಿದಾರ ಇಷ್ಟು ವರ್ಷ? ಅಂದ್ರೆ ಈಗ ಅವರಿಗೆ ಜ್ಞಾನೋದಯ ಆಗ್ತಾ ಇದೆಯಾ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡಬೇಕು ಅಂತ? ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಹಿಂದೆ? ನೋಡಿ, ನೀವು ಯಾವ ರೀತಿ ಎಕ್ಸಾಮ್ ಮಾಡ್ತೀವಿ, ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಪರೆಂಟ್, ಇಟ್ ಹ್ಯಾಸ್ ಟು ಬಿ ಟ್ಯಾಂಪರ್ ಪ್ರೂಫ್. ಯಾವುದೋ ಒಂದ್ಸರಿ ಏನೋ ಆಗಿದೆ ಅಂತಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎವ್ರಿ ಇಯರ್ ಇಫ್ ಇಟ್ ಇಸ್ ಹ್ಯಾಪನಿಂಗ್, ದೆನ್ ಇಟ್ ಇಸ್ ನಾಟ್ ಬೈ ಮಿಸ್ಟೇಕ್, ಇಟ್ ಇಸ್ ಎ ಕ್ರೈಮ್ ವಿತ್ ಮಾಲಿಫೈಡ್ ಇಂಟೆನ್ಷನ್ ಅನ್ನೋದು ನನ್ನ ಭಾವನೆ.